ಸಿಲಿಕಾನ್ ಸಿಟಿಯಲ್ಲಿ ಕಸದ ಬಿಕ್ಕಟ್ಟು ತಾರಕಕ್ಕೇರಿತು. ಮುಂಗಾರಿನಲ್ಲೇ ಗಬ್ಬೆದ್ದು ನಾರಿದ ಕಸದ ರಾಶಿ. ಸಾರಾಯಿಪಾಳ್ಯದಲ್ಲಿ 20 ವರ್ಷಗಳಿಂದ ಕಸದ ಕಾಟ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂಗಾರು ಆರಂಭವಾದ ಬೆನ್ನಲ್ಲೇ ಕಸದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ನಗರದ ಹಲವು ಪ್ರದೇಶಗಳಲ್ಲಿ ಕಸದ ರಾಶಿಗಳು ಸಾರ್ವಜನಿಕರ ಬದುಕನ್ನ ದುಸ್ತರಗೊಳಿಸುತ್ತಿದ್ದು, ಬೆಂಗಳೂರು ನಗರದ ಉತ್ತರ ಭಾಗದ ಗೆದ್ದಲಹಳ್ಳಿ ಸಮೀಪದ ಸಾರಾಯಿಪಾಳ್ಯದಲ್ಲಿ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಸಾರಾಯಿಪಾಳ್ಯದಲ್ಲಿ ಕಳೆದ ಸುಮಾರು 20 ವರ್ಷಗಳಿಂದ ಕಸದ ಸಮಸ್ಯೆ ಬಗೆಹರಿದಿಲ್ಲ. ರಸ್ತೆಯ ಬದಿಗಳು ಹಾಗೂ ಖಾಲಿ ನಿವೇಶನಗಳಲ್ಲಿ ರಾಶಿಯಾಗಿ ಸಂಗ್ರಹವಾಗಿರುವ ಕಸದಿಂದ ದುರ್ವಾಸನೆ ಆವರಿಸಿದ್ದು, ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ಓಡಾಡುವ ಮತ್ತು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಗಾರು ಮಳೆಯ ಸಂದರ್ಭದಲ್ಲಿ ಕಸದ ರಾಶಿಗಳು ಗಬ್ಬೆದ್ದು ನಾರುತ್ತಿದ್ದು, ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಕಸದ ರಾಶಿಗಳಿಂದ ಹಂದಿಗಳು, ಬೀದಿ ನಾಯಿಗಳು ಹಾಗೂ ಇತರೆ ಬೀಡಾಡಿ ಪ್ರಾಣಿಗಳ ಕಾಟವೂ ಹೆಚ್ಚಾಗಿದ್ದು, ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರುವ ಆತಂಕ ವ್ಯಕ್ತವಾಗಿದೆ. ಸರ್ ನಮಸ್ಕಾರ, ಇದು ಸಾರಾಪಾಳ್ಯ. ಇಲ್ಲಿ ಸುಮಾರು ನಾವು ಬಂದು 20-25 ವರ್ಷ ಆಯಿತು. ಆವಾಗೆಲ್ಲ ನೋಡ್ತಾ ಇದ್ದೀವಿ, ಹಿಂಗೆ ಎಲ್ಲ ಕಸ ತಂದು ಹಾಕ್ತಾರೆ. ಬೆಳಗ್ಗೆ ಇಟ್ಕೊಂಡು ಹೋಗ್ತಾರೆ, ತಿರ್ಗಾ ತಂದು ಹಾಕ್ತಾರೆ. ನಾವು ಹೇಳಿದ್ರೆ ನಿಮ್ದು ಅಪ್ತಂದ ರೋಡ್ ಅಂತ ಹೇಳ್ತಾರೆ. ಅವರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ತುಂಬ ಕಷ್ಟ ಇದೆ. ಮಕ್ಕಳಿಗೆ ಹುಷಾರೇ ಇರಲ್ಲ. ಯಾವಾಗ ನೋಡಿದ್ರೂ ಜ್ವರ ಇದು ಪದೇ ಬರ್ತಾ ಇರುತ್ತದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಯಾರು ಏನು ಮಾಡೋದಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಇಟ್ಕೊಂಡು ಹೋಗ್ತಾರೆ, ತಿರ್ಗಿ ಹಾಕ್ತಾರೆ. ಅವರು ಕಸ ತಗೊಂಡು ಹೋಗ್ತಾರಲ್ಲ ಆಟೋ ಅವರೇನು ಮಾಡ್ತಾರೆ, ಅವರೇ ಅಲ್ಲಿ ಹಾಕಿ ಬೆಂಕಿ ಹಾಕ್ತಾರೆ. ಅವರೇ ಬೆಂಕಿ ಹಾಕ್ತಾರೆ. ಹೇಳಿದ್ರೆ ನಾನೇನು ಮಾಡೋದು ಅಂತಾರೆ ಅವರು. ಪೂರ್ತಿ ಎಲ್ಲ ಇಲ್ಲಿ ಮಕ್ಕಳೇ ಹಾಕ್ತಾರೆ. ಅಲ್ಲಿಂದ ನೋಡಿ ಅಲ್ಲಿಂದ ಇಟ್ಕೊಂಡು ಬರ್ತಾರೆ. ಎಲ್ಲ ಮನೆಯವರೇ ತಂದು ಹಾಕೋದು. ಕಸದ ವಾಹನಗಳು ಬರಲ್ವಾ ಇಲ್ಲಿ? ಬರ್ತಾವ? ಗಾಡಿ ಬರುತ್ತೆ. ಗಾಡಿ ಬರೋ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಮಲ್ಕೊಂಡಿರ್ತಾರೆ. ಮತ್ತು ಅವರು ಸಪ್ರೇಟ್ ಕೊಡು ಅಂತ ಹೇಳ್ತಾರೆ. ಅದು ಆ ಥರ ಕೊಡಲ್ಲ. ಅವ್ರು ದುಡ್ಡಿಗೆ ಹೇಳ್ತಾರೆ, ಅದು ಕೊಡಲ್ಲ. ಅದೆಲ್ಲ ಅದಕ್ಕೋಸ್ಕರ ಅವ್ರು ಹಂಗೆ ಮಾಡ್ತಾರೆ. ತಂದು ಇಲ್ಲಿ ಬಿಸಾಕ್ತಾರೆ. ನಾವು ಹೇಳಿದ್ರೆ ನಮ್ಮ ಮೇಲೆ ಉಲ್ಟಾ ಮಾಡ್ತಾರೆ. ನಿಮ್ಮ ಮುಂದೆ ಹಾಕ್ತೇನೆ, ನಿಮ್ಮ ಮನೆ ಅದು ಅಂತ ಹೇಳ್ತಾರೆ. ಇಲ್ಲಿ ಕಸದ ವಾಹನಗಳು ಇಲ್ಲಿ ಬಂದು ತಗೊಂಡೋಗಲ್ಲ, ತೆಗಿಲ್ತಾರೆ. ಬೆಳಗ್ಗೆ ಒಂದು ಟೈಮ್ ಅವರು ಏನು ರಜಾ ಮಾಡುವಾಗ ಬರೋದಿಲ್ಲ. ಆ ಥರ ಆಗ್ಬಿಡುತ್ತೆ. ಒಂದು ದಿನ 2 ದಿನ ಬಂದಿಲ್ಲಂದ್ರೆ ಫುಲ್ಲು ತುಂಬ್ಕೊಂಡ್ಬಿಡುತ್ತೆ. ಮಳೆಗಾಲ ಬಂದಾಗ ಮಳೆ ಫುಲ್ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ವಾಸ ಮಾಡೋಕ್ಕಾಗಲ್ಲ ಇಲ್ಲಿ. ನಮ್ಮ ಹೆಸರು ಸುರೇಶ್ ಕುಮಾರ್ ಅಂತ. ಇಲ್ಲ ಸರ್, ಏನು ಫೈನ್ ಹಾಕಲ್ಲ, ಏನೂ ಇಲ್ಲ. ಯಾವಾಗ ಒಂದು ಟೈಮ್ ಬರ್ತಾರೆ, ಬಂದ್ರೇನು ಏನಂದರೆ ಒಂದು ಸೆಕ್ಯೂರಿಟಿ 24 hours ಹಾಕಿದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ. 24 hours ಸೆಕ್ಯೂರಿಟಿ ಇರಬೇಕು. ಒಳ್ಳೆ ಫೈನ್. ಕ್ಯಾಮ್ರಾ ಹಾಕಿದ್ರೆ ಏನು ಯಾರು ಅಲ್ಲಿ ಗಾಡಿ ಅಲ್ಲ, ಇಲ್ಲಿ ಚಿಕ್ಕ ಮಕ್ಕಳು ಬರ್ತಾರಲ್ಲ, ಅವ್ರ ನಾಯಿ ಎಲ್ಲ ಅಲ್ಲಿ ಇರುತ್ತೆ. ಅವ್ರೇನು ಇಲ್ಲಿಂದ ಬಿಸಾಕ್ತಾರೆ. ನಾಯಿ ಬಂದು ಕಚ್ಚಿದಂದ್ರೆ ಅವ್ರ ಭಯ, ಅವ್ರಿಗೆ ಹೋಗಲ್ಲ ಅಲ್ಲಿ. ದೊಡ್ಡವ್ರಿಗೆ ಅವರು ಬಂದಾಗುತ್ತೆ, ಗಾಡಿನಲ್ಲಿ ಎತ್ಕೊಂಡು ಬರ್ತಾರೆ. ನಾಯಿಗಳು ತುಂಬ ಜಾಸ್ತಿ ಇದೆ. ಕಳೆದ 2 ದಶಕಗಳಿಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಸಮಸ್ಯೆಯನ್ನ ತಂದರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಕೆಲ ಸಾರ್ವಜನಿಕರು ಖಾಲಿ ನಿವೇಶನಗಳಲ್ಲಿ ಕಸ ತಂದು ಸುರಿಯುವ ಚಾಳಿಯನ್ನ ಬೆಳೆಸಿಕೊಂಡಿರುವುದು ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಸ್ಥಳೀಯರ ಪ್ರಕಾರ ಬೆಂಗಳೂರು ಮಹಾನಗರ ಪಾಲಿಕೆ ಕಸದ ಸಮರ್ಪಕ ವಿಲೇವಾರಿಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ಕಸ ಸಂಗ್ರಹ ವಾಹನಗಳು ನಿಯಮಿತವಾಗಿ ಬಾರದ ಕಾರಣ ಕಸದ ರಾಶಿಗಳು ದಿನೇ ಹೆಚ್ಚುತ್ತಿವೆ. ಪರಿಣಾಮ ಸಾರಾಯಿಪಾಳ್ಯದ ನಿವಾಸಿಗಳು ನಿತ್ಯ ಕಸದ ನರಕದಲ್ಲಿ ಬದುಕುವಂತಾಗಿದೆ. ಸಮಸ್ಯೆ ಒಂದು ಸುಮಾರು ಇದೆ ಸರ್. ಇಲ್ಲಿ ಫಸ್ಟ್ ಆಫ್ ಆಲ್ ಏನಂದರೆ, ಇಲ್ಲಿ ಕಸದವ್ರು ಗಾರ್ಬೇಜ್ ಅವ್ರು ಬರ್ತಾರಲ್ಲ, ಅವರು ಕರೆಕ್ಟಾಗಿ ಮನೆ ಹೋದರೆ ಈ ಥರ ಸಮಸ್ಯೆ ಇರಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಂತೂ ಬರೋದೇ ಇಲ್ಲ. ಈ ಗಲ್ಲಿಗೋಸ್ಕರ ಮೇನ್ ಗಲ್ಲಿ ಯಾವುದಿದೆ ಆ ಗಲ್ಲಿಗೆ ಬರ್ತಾರೆ, ಅರ್ಧ ದೂರ ಬರ್ತಾರೆ, ಹೋಗ್ತಾರೆ ಅವರು. ಅದಕ್ಕೆ ಅವ್ರು ಒಂದು ಪ್ರಾಪರ್ ಇದು ಮಾಡ್ಕೊಂಡಿದ್ದಾರೆ. ಅವರು ಏನು ಇಲ್ಲೇ ಆಗ್ಬೇಕಂದ್ರೆ ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ ಅಂತ. ಕಸದವ್ರು ಏನು ಮಾಡ್ತಾರೆ, ಇಲ್ಲಿಂದನೇ ಗಾಡಿ ಎತ್ಕೊಂಡು ಹೋಗ್ತಾರೆ ಅವರು. ಅವ್ರು ಬರೀ ಕರೆಕ್ಟಾಗಿ ಮನೆಯಲ್ಲಿ ಬಂದು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡೋದ್ರೆ ಅದೇನು ಚಿಂತೆ ಇರಲ್ಲ. ಮತ್ತು ಇಲ್ಲಿಂದ ಏನಂದರೆ, ಈ ಕಸದಲ್ಲಿ ಸುಮಾರು ಮಕ್ಕಳೆಲ್ಲ ಇಲ್ಲಿ ಫುಲ್ ಕಾಯಿಲೆ ಆಗಿ ಇದಾಗಿದ್ದಾರೆ. ಮಿಕ್ಕಿದೇನಿರೋದಂದರೆ ವಾಸನೆನಾ, ಅಯ್ಯೋ ದೇವ್ರ ಏನು ಹೇಳ್ಬೇಕು ಹೇಳಿ. ವಾಸನೆ ಫುಲ್ ಹೇಳ್ತಾ ಇದ್ದೀನಲ್ಲಿ ಇಲ್ಲಿ ಕಾಯಿಲೆ ಏರಿಯಾ ಆಗಿಬಿಟ್ಟಿದೆ. ಇದು ಒಂಥರ ಒಂದು ಇದರಲ್ಲಿ ನಾವು ಇದ್ದಾಡ್ತೀರ ಆ ಥರ. ನಮ್ಮಿದ್ರಲ್ಲಿ ಇದು
ಬೇಟನ್ಪುರಾಗೆ ಕೃಷ್ಣ ಬೈರೇಗೌಡರು ಅವರು ಅವರು ಏನು ಇಲ್ಲಿ ಮಾಡಿಸ್ತಿಲ್ಲ ಕೆಲಸ ಇದೆಲ್ಲ ನೋಡಲ್ವ ಅವ್ರಿಗೆ? ಮಾಡಿಸ್ತಾರೆ ಸರ್. ಅವರು ಹೇಳ್ತಾರೆ, ಕಳಿಸ್ತಾರೆ. ಕಾಂಗ್ರೆಸ್ ಅವರೇ ಬಂದು ಪಾಪ ನಮ್ಮ ಸಿರಾಜ್ ಬಿ ಅವರು ಅವರು ಇದ್ದಾರೆ ಇಲ್ಲಿ, ಬಂದು ಮಾಡಿಸ್ತಾರೆ. ಇದೆಲ್ಲ ಅವರೇ ಮಾಡಿಸೋದು ಇಲ್ಲಿ. ಆದರೂ ಜನ ತಂದ ಆದರೂ ಅವ್ರು ಜನರು ಇದ್ದಾರಲ್ಲ, ಅವ್ರು ಮಾಡೋದು ಕೆಲಸ ಅದೇ ಮಾಡ್ತಾರೆ ಸರ್. ಎಷ್ಟು ಹೇಳಿದ್ರು ನಾವು ಪಾಪ ಲಾಸ್ಟ್ ಟೈಮ್ ಮೋರಿ ಪಾಪ ಅದು ಸಿರಾಜ್ ಬೈ ಇನ್ನು ಜೊತೆ ಕಾರ್ಯಕರ್ತ ಇದ್ದರು, ಅವರೆಲ್ಲ ಬಂದು ಎಲ್ಲ ಕೆಲಸ ಮಾಡಿಸಿದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ. ಬಟ್ ಅವ್ರು ಎಷ್ಟು ಹೇಳಿದ್ರು ಅದೇ ಮಾಡ್ತಿದ್ದಾರೆ ಸರ್. ಸಮಸ್ಯೆ ಇದೆ ಇಲ್ಲಿ. ಸಮಸ್ಯೆ ಅಂತೂ ತುಂಬ ಇದೆ ಸರ್. ಇದು ಬಿ.ಡಿ.ಎ ಸೈಟ್ ಇದು ಆಗೋಯ್ತು ಸರ್. ಒಂದು 7-8 ವರ್ಷದಿಂದ ಈ ಥರನೇ ಇದೆ ಇದು. ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಎಂದೇ ಖ್ಯಾತಿ ಪಡೆದಿರುವ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಸಾರಾಯಿ ಪಾಳ್ಯದಲ್ಲಿ ಕಳೆದ 20 ವರ್ಷಗಳಿಂದ ಕಸದ ಸಮಸ್ಯೆಗೆ ನಿವಾರಣೆಯೇ ಸಿಕ್ಕಿಲ್ಲ. ಈ ಪ್ರದೇಶದ ಕಸದ ಸಮಸ್ಯೆ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ಪ್ರತ್ಯಕ್ಷ ವರದಿ ತೋರಿಸಿದ್ದಾರೆ ನೋಡಿ. ಮುಂಗಾರು ಮಳೆ ಆರಂಭವಾದಂಥ ಬೆನ್ನಲ್ಲೇ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾನಾ ಸಮಸ್ಯೆಗಳು ತಲೆದೋರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ನಾನೀಗ ಗೆದ್ದಲಹಳ್ಳಿ ಸಮೀಪ ಇರುವಂಥ ಸರೈಪಲ್ಯ ಆ ಒಂದು ವ್ಯಾಪ್ತಿಯಲ್ಲಿದ್ದೇನೆ. ನಮ್ಮ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಕಳೆದ 20 ವರ್ಷಗಳಿಂದ ಕಸದ ಸಮಸ್ಯೆ ಇಲ್ಲಿ ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ, ಏನು ರಾಶಿ ಕಸ ಸುಮಾರು ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಕೂಡ ಈ ಒಂದು ಕಸವನ್ನು ಸುರಿಯಲಾಗಿರುವಂಥದ್ದು. ಇಲ್ಲಿ ಏನು ಈ ಅಕ್ಕಪಕ್ಕ ಮನೆಗಳಿದ್ದಾವೆ ಎಲ್ಲರೂ ತಗೊಂಬಂದು ಇಲ್ಲೇ ಕಸವನ್ನು ಹಾಕುವಂಥ ಒಂದು ಚಾಳಿಯನ್ನು ಬೆಳೆಸ್ಕೊಂಡಿದ್ದಾರೆ. ಸುಮಾರು 20 ವರ್ಷದಿಂದಲೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಇಲ್ಲಿ ಬೀಡಾಡಿ ದನಗಳ ಒಂದಷ್ಟು ಆಹಾರ ಕೇಂದ್ರವಾಗಿ ಬದಲಾಗಿರುವಂಥದ್ದು. ತೊಟ್ಟಿಯಾಗಿ ಅಂದರೆ ಈ ಒಂದು ಪ್ರದೇಶ ಏನಿದೆ ಇದು ಕಸ ಹಾಕುವಂಥ ತೊಟ್ಟಿಯಾಗಿ ಮಾರ್ಪಾಡಾಗಿರುವಂಥದ್ದು. ಸುಮಾರು ಸಾವಿರಾರು ಮನೆಗಳು ಈ ಸುತ್ತಮುತ್ತ ಭಾಗದಲ್ಲಿದ್ದಾವೆ. ಎಲ್ಲರೂ ಕೂಡ ಬೆಳಿಗ್ಗೆ ಮಾರ್ನಿಂಗ್ ಬರುವಂಥ ಸಂದರ್ಭದಲ್ಲಿ, ಹೋಗುವಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ತಂದು ಇಲ್ಲಿ ಕಸವನ್ನು ಎಸೆದೋಗುವಂಥ ಚಾಳಿಯನ್ನು ಬೆಳೆಸ್ಕೊಂಡಿದ್ದಾರೆ. ನೀವು ಆ ಭಾಗ ನೋಡ್ಬೋದು, ಇಲ್ಲೆಲ್ಲ ರಸ್ತೆ ಪಕ್ಕದಲ್ಲಿ ಕೆಟ್ಟು ವಾಸನೆ ಬರ್ತಾ ಇದೆ, ಅಷ್ಟು ದುರ್ನಾತ ಬರ್ತಾ ಇರುವಂಥದ್ದು. ಇಲ್ಲಿ ಅಂಗಡಿ ಮುಗ್ಗಟ್ಟುಗಳಿದ್ದಾವೆ, ತುಂಬ ಜನ ವಾಸಕ್ಕೆ ಇದ್ದಾರೆ. ಅವರೆಲ್ಲರೂ ಕೂಡ ಮೂಗು ಮುಚ್ಕೊಂಡೆ ಇಲ್ಲಿ ದಿನನಿತ್ಯ ನಮ್ಮ ಜೀವನವನ್ನು ಕಳೆಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗೆ ಇಲ್ಲೇನು ದೊಡ್ಡ ಮಟ್ಟದಲ್ಲಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ರಾಶಿ ಆಗಿದೆ ಅಂತೇಳಿ ಎಲ್ಲವನ್ನೂ ಕೂಡ ಇಲ್ಲೇ ಬೆಂಕಿ ಇಕ್ಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾವಾಗ ಮನಸ್ಸಿಗೆ BBMP ಬರುತ್ತೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕಸವನ್ನು ವಿಲೇವಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹೊರತು ಅದಾದ ನಂತರ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಈಗಾಗಲೇ ಬೆಂಗಳೂರು BBMP ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಮಹತ್ತರ ಯೋಜನೆಯನ್ನು ಜಾರಿಗೆ ತಂದು ಸುಮಾರು 1,000 ಕೋಟಿ ಖರ್ಚು ಮಾಡಿ ಕಸವನ್ನು ಸಂಗ್ರಹಣೆ ಮಾಡಿ ಕಸ ವಿಲೇವಾರಿ ವಾಹನಕ್ಕೆ ಹಾಕಬೇಕು ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಅದರ ಬೆನ್ನಲ್ಲೇ ಸುಮಾರು ಕಳೆದ 1 ತಿಂಗಳ ಹಿಂದೆ ಅದು 50% ಏರಿಕೆಯನ್ನು ಕಂಡಿತ್ತು. ಅಂದರೆ 50% ಮಂದಿ ಅದಕ್ಕೆ ಹೊಸ ಕಸ, ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಕಸ ವಿಲೇವಾರಿ ವಾಹನಕ್ಕೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈಗ ಮತ್ತೆ ಆ ಪ್ರಮಾಣ ಕುಸಿದಿರುವಂಥದ್ದು. ಆದಿ ಬೀದಿಯಲ್ಲಿ ಈ ರೀತಿಯಾಗಿ ಕಸವನ್ನು ಎಸೆದು ಹೋಗುವಂಥ ಚಾಳಿಯನ್ನು ಬೆಳೆಸ್ಕೊಂಡಿರುವಂಥ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿ ಈಗ ಈ ರೀತಿಯಾಗಿ ನರಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂದರೆ ಅಷ್ಟು ರೀತಿಯಾಗಿ ಇಲ್ಲಿ ಕಸದ ಸಮಸ್ಯೆ ಕಾಡ್ತಾ ಇರುವಂಥದ್ದು. ಸುಮಾರು ಇಲ್ಲೆಲ್ಲಿ ಅಕ್ಕಪಕ್ಕ ರಸ್ತೆಗಳಿದ್ದಾವೆ ಎಲ್ಲೆಲ್ಲೂ ಕೂಡ ಈ ರೀತಿಯಾಗಿ ಈ ಒಂದು ಕಸವನ್ನು ತಂದು ಹಾಕುವಂಥದ್ದು. ಹಾಗೆ ಇಲ್ಲಿ ನಾಯಿಗಳ ಕಾಟವು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ನಾಯಿಗಳ ಕಾಟ ಹೆಚ್ಚಾದಂತೆ ಇಲ್ಲಿ ಮಕ್ಕಳು, ವಯೋವೃದ್ಧರು ಓಡಾಡುವುದಕ್ಕೂ ಕೂಡ ಸಾಕಷ್ಟು ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. BBMP ಬೆಂಗಳೂರು ಮಹಾನಗರ ಪಾಲಿಕೆ ಈ ಭಾಗಕ್ಕೆ ಗಮನ ಹರಿಸಬೇಕು. ತಕ್ಷಣ ಇಲ್ಲಿ ದೊಡ್ಡ ಸಮಸ್ಯೆ ಇದೆ. ಈ ಒಂದು ಸಮಸ್ಯೆ ಏನಂದರೆ ಇಲ್ಲಿ ಒಂದಷ್ಟು CC ಕ್ಯಾಮ್ರಾವನ್ನು ಅಳವಡಿಸಿ ಯಾರು ಕಸವನ್ನು ಹಾಕ್ತಾರೆ ಅದಕ್ಕೆ ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲೇ ಬೆಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಮುಂಬರುವಂಥ ದಿನಗಳಲ್ಲಿ ಇದು ದೊಡ್ಡ ಅನಾರೋಗ್ಯಕ್ಕೆ ಈ ಪ್ರದೇಶ ತುತ್ತಾಗುವಂಥ ಸಾಧ್ಯತೆ ಇದೆ. ನಿಜಕ್ಕೂ ಕೂಡ ಆ ಮಟ್ಟಿಗೆ ಇಲ್ಲಿ ಜೀವನವನ್ನು ಕಟ್ಕೊಂಡಿರುವಂಥದ್ದು. ನಿಜಕ್ಕೂ ಕೂಡ ಇಲ್ಲಿನ ಸ್ಥಳೀಯರೇನಿದ್ದಾರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಾದರೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಕೂಡ ಈ ಭಾಗದ ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ಬೆಂಗಳೂರು. ಸಾರಾಯಿ ಪಾಳ್ಯದಲ್ಲಿ ವಾಸಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿರುವ ಕಸದ ಸಮಸ್ಯೆಗೆ ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಿ ಪ್ರದೇಶದ ಸ್ವಚ್ಛತೆ ಕಾಪಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ಬೆಂಗಳೂರು.